ಮಾನ್ಯ ವಿದ್ಯಾರ್ಥಿ ಬಂಧುಗಳೇ, ತಾವು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಕೇಳ್ಪಟ್ಟು ನಿಮ್ಮ ಹೋರಾಟದಲ್ಲಿ ಸತ್ಯ ಇದೆ. ನಿಮ್ಮ ಹೋರಾಟದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಈಗಾಗಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ನಾನು ಕಳೆದ ವಾರ ಕೆಪಿಎಸ್ಸಿಯ ನೂತನವಾಗಿ ತಾತ್ಕಾಲಿಕ ಅಧ್ಯಕ್ಷರನ್ನ ನೇಮಕ ಮಾಡಿದ ನಂತರ ಭೇಟಿ ಮಾಡಿದ್ದೇವೆ. ಅವರಿಗೂ ಹೇಳಿದ್ದೇವೆ, ಕೆಪಿಎಸ್ಸಿ ಕೆಟ್ಟ ಕಾರಣಗಳಿಗೆ ಸುದ್ದಿ ಮಾಡ್ತಾ ಇದೆ, ಒಳ್ಳೆಯ ಕಾರಣಕ್ಕೆ ಯಾವತ್ತೂ ಸುದ್ದಿ ಮಾಡಿದ್ದನ್ನು ನಾವು ಇತ್ತೀಚೆಗೆ ಕಾಣ್ತಾ ಇಲ್ಲ. ಇಂಥ ಉಸಿರುಗಟ್ಟಿದ ವಾತಾವರಣದಲ್ಲಿ ನೀವು ಹೇಗೆ ಅಧ್ಯಕ್ಷರು ಅಥವಾ ಸದಸ್ಯರಾಗಿದ್ದೀರಿ ಅಂತ ಪ್ರಶ್ನೆ ಮಾಡಲಾಗಿ ಅವರು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದುಂಟು. ಇದೆಲ್ಲವನ್ನೂ ಗಮನಿಸಿ ನಾವು ಅವರಿಗೆ ಒತ್ತಾಯ ಮಾಡಿದ್ವಿ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದು ಇರಲಿ, ವಿದ್ಯಾರ್ಥಿಗಳು ಒತ್ತಾಯ ಮಾಡೋದು ಒಂದು ಕಡೆ ಇರಲಿ, ನೀವೇ ಸೊಮೋಟೋ ನಮಗೂ ಕೂಡ ಅಪಮಾನ ಆಗ್ತಾ ಇದೆ, ಇಂತಹ ವಿಚಾರಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಆಗ್ತಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಪದೇ ಪದೇ ಕೆಪಿಎಸ್ಸಿ ಆಗಲಿ ಯಾರೇ ಆಗಲಿ ಆಟ ಆಡೋದನ್ನು ನಾವು ನಿಲ್ಲಿಸಬೇಕು, ಅದರಿಂದ ನಾವು ಕೂಡ ಒಪ್ಕೊಳ್ತೇವೆ, ಸಿಬಿಐಗೆ ಕೊಡಬೇಕು ಅಂತೇಳಿ ಹೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ಯಾಕೋ ಹೊರಗಡೆ ಬರಲಿಲ್ಲ. ಇದು ಸರ್ಕಾರದ ಗಮನಕ್ಕೆ ಅವರು ತಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಪಕ್ಷದಿಂದ ಈಗಾಗಲೇ ನಮ್ಮ ಹೋರಾಟವನ್ನು ನಾವು ಮಾಡಿದ್ದೇವೆ. ಈ ಕೆಪಿಎಸ್ಸಿಯ ಈ ಭ್ರಷ್ಟಾಚಾರ ಇವತ್ತಿನದಲ್ಲ, ಬಹುಕಾಲದಿಂದ ನಡೆದು ಬಂದಿದ್ದು ಈಗ ಎಲ್ಲಿ ಮೀರಿ ಹೋಗಿದೆ. ಆ ಕಾರಣಕ್ಕೆ ಸಿಬಿಐಗೆ ವಹಿಸಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ನಮ್ಮ ಹೋರಾಟ ನಿಂತಿಲ್ಲ. ರಾಜ್ಯದ ಮೂಲೆ ಮೂಲೆಗಳಿಂದ ಕೆಪಿಎಸ್ಸಿಯ ವಿಚಾರದಲ್ಲಿರ್ಬೋದು, ಮತ್ತೆ ವೆಟರ್ನರಿ ಡಾಕ್ಟರ್ಸ್ನ ವಿಚಾರದಲ್ಲಿರ್ಬೋದು, ಪೇಪರ್ ಲೀಕ್ ಆಗಿದ್ದ ವಿಚಾರಗಳಿರ್ಬೋದು, ಒಟ್ಟಾರೆ ಯುವಕರ ಬಾಳಿನಲ್ಲಿ ಅನೇಕರು ಆಟ ಆಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸುತ್ತಾ ಬಂದಿದ್ದೇವೆ. ಅದಕ್ಕೆ ಈ ದೇಶದ ಭವಿಷ್ಯ ಅಂದ್ರೆ ವಿದ್ಯಾರ್ಥಿಗಳು, ಯುವಜನರು, ಅವರ ಭವಿಷ್ಯದಲ್ಲಿ ಆಟ ಆಡ್ತಕ್ಕಂಥದ್ದು ದೇಶದ ಭವಿಷ್ಯದ ಮೇಲೆ ಆಟ ಆಡ್ದಂಗೆ. ಆ ಕಾರಣದಿಂದ ನಾವ್ಯಾರೂ ಇದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಸಂಪೂರ್ಣವಾಗಿ ಹೋರಾಟ ಮಾಡತಕ್ಕಂಥ ನಿಮ್ಮಂಥವರ ಜೊತೆಯಲ್ಲಿ ನಾವು ನಿಲ್ತೇವೆ ಅಂತಕ್ಕಂಥ ಭರವಸೆಯನ್ನ ನಾನು ಕೊಡಬಲ್ಲೆ. ಇಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ. ನಮ್ಮ ಸಹೋದ್ಯೋಗಿ ನಮೋಶಿ ಅವರು ಕೂಡ ಬಂದಿದ್ದಾರೆ. ನಾವು ಎಲ್ಲರೂ ಸೇರಿ ಸದನ ಪ್ರಾರಂಭ ಆಗ್ತದೆ 13ನೇ ತಾರೀಕಿಂದ. ಇದನ್ನು ಸಿಬಿಐಗೆ ಕೊಡೋವರೆಗೆ ನಮ್ಮ ಹೋರಾಟವನ್ನ ಇಲ್ಲಿ ಮಾತ್ರ ಅಲ್ಲ, ಹೊರಗಡೆ ಈಗಾಗಲೇ ನಡೆಸಿದ್ದೇವೆ. ಈಗ ಸದನದ ಒಳಗಡೆಯೂ ಕೂಡ ನಾವು ಇದನ್ನು ಮುಂದುವರಿಸ್ತೇವೆ. ನಿಮ್ಮ ಹೋರಾಟ ಇಲ್ಲೇನಿದೆಯೋ ನೀವು ಮುಂದುವರಿಸಿ, ನಮ್ಮ ಹೋರಾಟವನ್ನು ನಾವು ಒಳಗಡೆಯೂ ಮಾಡ್ತೇವೆ. ವಿಪರ್ಯಾಸ ನೋಡಿ ಹೇಗಿದೆ ಅಂದ್ರೆ, ನೀಟ್ ಪರೀಕ್ಷೆ ವಿಷಯದಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶದ್ರೋಹದ ಚಟುವಟಿಕೆಗಳನ್ನು ಮಾಡತಕ್ಕಂಥ ಪ್ರತಿಯೊಬ್ಬರೂ ಕೂಡ
ಹೊರದೇಶದಲ್ಲಿದ್ರು ಫ್ಲೈಟ್ ಅಲ್ಲಿ ಕರೆಸಿ ಕುಳಿಸಿ ಹೋರಾಟ ನಡೆಸಿದ್ರು ಜಂತರ್ ಮಂತರ್ನಲ್ಲಿ. ಈಗ ಅವ್ರಿಗೊಂದು ಆಯಾಮ ಸಿಕ್ಕೋಯ್ತು. ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಆದ್ರೆ ಇವರ ಚಟುವಟಿಕೆಗಳನ್ನು ದೇಶದ ಮುಂದೆ ತೆರೆದಿಟ್ಟು ಮತ್ತಷ್ಟು ಅನಾಹುತಕ್ಕೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿಸಿದ್ರು. ಇದು ಈಗ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ. ಆಯ್ತಲ್ಲ, ಪಂಜಾಬ್ನಲ್ಲಿ ಇದೇ ತರ ಲೀಕ್ ಆಯ್ತಲ್ಲ, ಯಾರು ಹೋಗಿದ್ರು ಹೋರಾಟ ಮಾಡಿದ್ರು? ಎಲ್ಲೋದ್ವಾ ಕಾಕ್ರೋಚ್ಗಳೆಲ್ಲ? ಈಗ ಎಲ್ಲ ಗಟ್ರ ಸೇರ್ಕೊಂಡ್ಬಿಟ್ವ? ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಛತ್ತೀಸ್ಗಢದಲ್ಲಿ ಶುರುವಾಗಿದೆ. ಈಗ ಯಾಕೆ ಕಾಕ್ರೋಚ್ಗಳಲ್ಲಿ ಹೋಗಿಲ್ಲ? ಅಲ್ಲಿ ಎಲ್ಲರೂ ಕೂಡ ಯಾವ ಕಾಕ್ರೋಚು ಇಲ್ಲಿ ಬರಬಾರ್ದು ಅಂತ ಹಿಡಿದಿದ್ದಾರೆ. ಯಾಕಂದ್ರೆ ಈ ಕಾಕ್ರೋಚ್ಗಳ ಕತೆ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಆ ಕಾರಣದಿಂದ ನಾನು ಅದನ್ನ ಹೆಲಿಬ್ರೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಅದರ ಸಮಸ್ಯೆ ಈಗಿಲ್ಲ. ನಮಗೆ ಕರ್ನಾಟಕದ ಸಮಸ್ಯೆ ಮುಖ್ಯ. ನಮ್ಮ ಯುವಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿರೋದನ್ನ ಸಹಿಸಿಕೊಂಡು ನಾವು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಂತ ವ್ಯವಸ್ಥೆ ಇದೆ ಅಂದ್ರೆ ಕರ್ನಾಟಕದಲ್ಲಿ. ಪೊಲೀಸ್ ಕಾನ್ಸ್ಟೇಬಲ್ ವಿಜಯಪುರದಲ್ಲಿ ಎಕ್ಸಾಮ್ ನಡೆಯಿತು. ಪ್ರಶ್ನೆ ಪತ್ರಿಕೆಗಳಿರಲಿ, ಆನ್ಸರ್ ಶೀಟ್ಗಳು ಅದಲು ಬದಲೇ ಆಗೋದವು. ಜವಾಬ್ದಾರಿ ಇರತಕ್ಕಂಥ ಮಂತ್ರಿಗಳಿಗೆ ಕೇಳಿದ್ರೆ ಯಾರ್ಯಾರು ಹೋರಾಟ ಮಾಡ್ತಾರೋ ಅವರು ಉಪವಾಸ ಸತ್ಯಾಗ್ರಹ ಮಾಡಲಿ, 24 ದಿನ ಆದ್ಮೇಲೆ ನಾವು ಒಂದ್ಸಾರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದು ಏನಾಗ್ತದೋ ನೋಡ್ಕೊಂಡು ಆಮೇಲೆ ರಿಸೈನ್ ಮಾಡೋಣ ಅಂತ. ಎಂತ ಅಹಂಕಾರದ ಮಾತಲ್ವಾ? ಯಾರ ಕುಮ್ಮೆಕ್ಕಿನಿಂದ ಇಂಥ ಮಾತುಗಳನ್ನು ಆಡ್ತಾರೆ ಅವರು? ಅವರೊಬ್ಬ ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ಅವರ ಅರ್ಹತೆ ಇದೆಯಾ? ಒಬ್ಬ ಗೃಹ ಸಚಿವರಾದವರು ಹೇಗೆ ನಡ್ಕೊಳ್ಬೇಕು ಅನ್ನೋದು ಯಾರಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ಕೇಳ್ಕೊಂಡು ತಿಳ್ಕೊಳ್ಬೇಕು. ಅವರು ಯಾರಾದ್ರೂ ಕಾನ್ಸ್ಟೇಬಲ್ ಹತ್ರ ಕೇಳಿದ್ರೆ ಹೇಳ್ಕೊಡ್ತಾರೆ ಅವರು. ಗೃಹ ಸಚಿವರೇ, ಇದು ಹೀಗಲ್ಲ, ನಿಮ್ಮ ದುರ್ನಡತೆ ಜನ ಒಪ್ಪೋದಿಲ್ಲ, ನೀವು ಈ ರೀತಿ ನಡ್ಕೊಂಡ್ರೆ ಮಾತ್ರನೇ ಗೌರವ ಸಿಗೋದು ಅಂತೇಳಿ ಬಹುಶಃ ಕಾನ್ಸ್ಟೇಬಲ್ ಹೇಳ್ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಗೃಹ ಸಚಿವರಿಗೆ ಅಹಂಕಾರದ ಮೇಲೆ ಈ ರೀತಿಯ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಅವರ ಯೋಗ್ಯತೆಯನ್ನು ಎತ್ತಿ ತೋರಿಸಿದೆ. ಭವಿಷ್ಯ ತುಂಬಾ ದಿವಸ ಅವರು ಮುಂದುವರಿಯೋದಿಲ್ಲ ಅದರಲ್ಲಿ, ಬಿಡಿ, ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆ ಅಂದ್ರೆ ಅವರದೇ ಸ್ವಂತ ಕಾಲೇಜು ಗುಲ್ಬರ್ಗದಲ್ಲಿ, ಲಾ ಕಾಲೇಜು, ಅವ್ರಿಗೆ ರಿಸಲ್ಟ್ ಜಾಸ್ತಿ ಬೇಕು. ಅದಕ್ಕೆ ಪ್ರಶ್ನೆ ಪತ್ರಿಕೆಗಳು ಇನ್ನು ಕೊಡೋದಕ್ಕೆ ಮುಂಚೆ ಉತ್ತರ ಪತ್ರಿಕೆಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಉತ್ತರ ಬರೆಸಿ ತಂದು ಇದರಲ್ಲಿ ಕೊಟ್ಟರು ಅಂತೇಳಿ ಅವರ ಜಿಲ್ಲೆಯವರೇ ಮಾತಾಡ್ತಿದ್ದಾರೆ. ಈಗ ದೊಡ್ಡ ಸುದ್ದಿ ಆಗೋಗಿದೆ. ಎಲ್ಲರನ್ನೂ ಪ್ರಶ್ನೆ ಮಾಡುವ, ಎಲ್ಲರ ರಾಜೀನಾಮೆ ಕೇಳುವ, ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಯಾವತ್ತು ಕೊಡ್ತೀರಿ? ಇವತ್ತ? ನಾಳೆನಾ? ಅಥವಾ ಇನ್ನೆಷ್ಟು ದಿನ ಬೇಕು? ರಾಜೀನಾಮೆ ಕೊಡೋದಂತೂ ನಿಶ್ಚಿತ, ಕೊಡ್ಲೇಬೇಕಾಗತ್ತೆ. ಉದ್ರಿಕ್ತತನ ಬಹಳ ದಿನ ನಡೆಯೋದಿಲ್ಲ. ಆದ್ರೆ ಸಂದರ್ಭ ಹತ್ರ ಬರ್ತಾ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು. ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಯುವ ಜನರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ಈ ದುಂಡಾವರ್ತಿಯನ್ನ ಮಾಡದೆ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು.
ಈ ಎಲ್ಲ ಹಗರಣಗಳನ್ನ ಸಿಬಿಐಗೆ ಒಪ್ಪಿಸಿ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರನ್ನ ಆಗ್ರಹ ಪಡಿಸ್ತೇನೆ. ನಮಸ್ಕಾರ.